ನಾನು ಅಲ್ಲೇ ತುಂಬಾ ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ನಗರಲ್ಲಿ ಒಂದು 5-6 ಕಡೆ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಎಲ್ಲ 15,000 ಕೊಟ್ಟು 20,000 ಕೊಟ್ಟು ಫೀಸ್ಗಳನ್ನ. ಸರ್ ಜಸ್ಟ್ ಒಂದು 4 to 5 days ಅಲ್ಲಿ ಅವರು ಕ್ಲಾಸಸ್ ಮುಗಿಸ್ಬಿಡ್ತಾರೆ, ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಆಮೇಲೆ ನಿಮ್ ತರ ಅಷ್ಟು ಫುಲ್ಲು ಡೀಪ್ ಆಗಿ ಅವ್ರಿಗೆ ಬರಲ್ಲ ಅನ್ಸುತ್ತೆ ಸರ್, ನನ್ಗೆ ಗೊತ್ತಿರೋ ತರ. ಸರ್ ನಾನು ಪ್ರೀವಿಯಸ್ಲಿ ನಿಮ್ ಕೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಕೋರ್ಸ್ ತಗೊಂಡಿದ್ದೆ. ಸೊ ಅಲ್ಲಿ ಕೂಡ ನನಗೆ ಫಿಬ್ ಮತ್ತೆ ಟ್ರೆಂಡ್ ಲೈನ್ ಕಾನ್ಸೆಪ್ಟ್ಸ್ ಇತ್ತು. ಬಟ್ ದೆನ್ ಅಲ್ಲಿ ನಮಗೆ 1:1 ಅಷ್ಟೇ ಇರ್ತಾ ಇತ್ತು ಸರ್ ಟಾರ್ಗೆಟ್. ಸೊ ನನಗೆ ಒಂದು ಲಾಟಲ್ಲಿ ನಾನು 2,000 ಒಂದಿನ ಪ್ರಾಫಿಟ್ ಮಾಡಿದೆ ಅಂತಂದ್ರೆ ಇನ್ನೊಂದು ದಿನ 3,000 to 4,000 ಲಾಸ್ ಮಾಡ್ಕೋತಾ ಇದ್ದೆ ನಾನು. ಸೊ 3 days ಪ್ರಾಫಿಟ್ ಆದ್ರೆ ನಂಗೆ 2 days ಲಾಸ್ ಆಯ್ತು ಅಂದ್ರೂ ನನ್ 3 days ಬಂದಿರೋ ಪ್ರಾಫಿಟ್ ಅಲ್ಲೂ ನನ್ಗೆ ಇರ್ತಾ ಇರ್ಲಿಲ್ಲ, ಎಕ್ಸ್ಟ್ರಾ ಅದ್ರ ಮೇಲೆನೆ ಲಾಸ್ ಆಗ್ತಾ ಇತ್ತು. ಫಿಬ್ದು ಮತ್ತೆ ಟ್ರೆಂಡ್ ಲೈನ್ದು ರಿಯಲ್ ಪೊಟೆನ್ಶಿಯಲ್ ಏನು ಅನ್ನೋದನ್ನ ಅವ್ರು ನಮ್ಗೆ ಹೇಳೇ ಕೊಟ್ಟಿರ್ಲಿಲ್ಲ, ಅದನ್ನ ಬಿಟ್ಕೊಟ್ಟೇ ಇರ್ಲಿಲ್ಲ ಅವರು. ಸೊ ಇಲ್ಲಿ ಜಾಯಿನ್ ಆದ್ಮೇಲೆ ಸೇಮ್ ಕಾನ್ಸೆಪ್ಟ್ಸ್ ಅಂತ ನಾನು ಅನ್ಕೊಂತ ಇದ್ದೆ. ಬಟ್ ದೆನ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಆ ಕಾನ್ಸೆಪ್ಟ್ಸ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆನೆ ನನಗೆ ಅದು ಎಷ್ಟು ಪವರ್ಫುಲ್ ಆಗಿದೆ ಫಿಬ್ ಅನ್ನೋದು ಅದು ಗೊತ್ತಿದ್ರೇನೆ ಸಾಕು ಅಂತ ನೀವು ಅಷ್ಟು ಸತಿ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ಒಂದು ರೀಸನ್ ಇದೆ ಅನ್ನೋದು ನಂಗೆ ನೀಟಾಗಿ ಅರ್ಥ ಆಯ್ತು ಸರ್. ಬಟ್ ಲಾಸ್ಟ್ ಇಯರ್ ನಾನು ಒಂದು 4-5 ಬೇರೆ ಕಡೆ ಕೋರ್ಸ್ಗಳನ್ನೆಲ್ಲ ತಗೊಂಡು ಹತ್ತತ್ರ 3 to 4 lakhs ನಾನು ಕಳ್ಕೊಂಡಿದ್ದೆ. ಮುಂಚೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ದುಡ್ಡು ಕಳ್ಕೊಳೋದು ಅಂತ ತಿಳ್ಕೊಂಡಿದ್ದೆ. ಸೊ ಇಲ್ಲಿಗೆ ಜಾಯ್ನ್ ಆಗಿ ಮೇಲೆ ಏನಾದ್ರೂ ನಾವು ಅರ್ನ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆ ಸರ್. ಒಂದು 2-3 ಕೋರ್ಸಸ್ ನಾನ್ ಸಹ ತಗೊಂಡಿದ್ದೀನಿ. ಅವರು ಲೈವ್ ಆಗಿ ಓಪನ್ ಆಗಿ ಸ್ಟ್ರಾಟಜೀಸ್ ಹೇಳ್ಕೊಡೋದಾಗ್ಲಿ, ಅವರೇ ಕಾನ್ಫಿಡೆಂಟ್ ಆಗಿರಲ್ಲ ಬೇಸಿಕಲಿ ಕೇಳಿದ್ರೆ. ಸೊ ನೀವು ಇಲ್ಲಿ ಇದ್ದಂಗ ಆನ್ ಫೇಸ್ ಹೇಳ್ತೀರಾ ಇದೆಲ್ಲ ಹಿಂಗ ಹಾಗೆ ಆಗುತ್ತೆ ಅಂತ. ಬಟ್ ಈ ತರ ಕಾನ್ಫಿಡೆನ್ಸ್ ನಾನು ನೋಡಿಲ್ಲ ಯಾರಲ್ಲೂ. ಸರ್ ನಮ್ಗೆ ಮುಂಚೆ ಅಷ್ಟು ಶೇರ್ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗ್ ಅಂತಾನೆ ಅಂದ್ಕೊಂಡಿದ್ವಿ ನಾವು ಸರ್. ಆದ್ರೆ ನಿಮ್ಮ ಇದ್ರಲ್ಲಿರುವಂತ ಕೋರ್ಸ್ ಅಲ್ಲಿ ಇರುವಂತ ಸ್ಟ್ರಾಟಜೀಸ್, ಆ ಟೆಕ್ನಿಕಲ್ ಅನಾಲಿಸಿಸ್, ಯೂಜ್ ಟಾರ್ಗೆಟ್ ಸಿಗುತ್ತಲ್ಲ ಸರ್, ಅದು ಹೋಗೋ ಪ್ಯಾಟರ್ನ್ ಸಹ ನಮ್ಗೆ ನೀವು ಹೇಳ್ಕೊಟ್ಟಿದ್ದೀರಾ. ಆ ಟಾರ್ಗೆಟ್ ನ ಅದು ಹೇಗೆ ಅದು ರೀಚ್ ಆಗುತ್ತೆ, ಅದು ಯಾವ ತರ ಪ್ಯಾಟರ್ನ್ ಮಾಡ್ಕೊಂಡು ಹೋಗುತ್ತೆ, ಅದೆಲ್ಲ ಹೇಳ್ಕೊಟ್ಟಿದ್ದೀರಲ್ಲ ಸರ್, ಅದು ತುಂಬಾನೇ ಖುಷಿ ಆಗುತ್ತೆ ಸರ್. ಹೆಲೋ ಸರ್. ಹೆಲೋ ಸರ್, ಆಲ್ರೆಡಿ ನಾವು ಮಾಸ್ಟರ್ ಲೆವೆಲ್ ಕೋರ್ಸ್ ನ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 1.5 month ಆಗ್ತಿದೆ. ಅಂಡ್ ಲಾಸ್ಟ್ 1 month ಇಂದ ಎವ್ರಿ ಡೇ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸೆಷನ್ ಮಾಡ್ತಾ ಇದ್ದೀನಿ ಟ್ರೈನಿಂಗ್. ಸೊ ಮಾರ್ನಿಂಗ್ ಪ್ರೀ ಮಾರ್ಕೆಟ್ ಸ್ಟ್ರಕ್ಚರ್, ನೈಟ್ ಸಬ್ಜೆಕ್ಟ್ ಓರಿಯೆಂಟೆಡ್ ಡಿಸ್ಕಷನ್ ಅಂಡ್ ಸೈಕಾಲಜಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಒಂದು 2 times ತಗೊಳ್ಳಿ. ಸೊ ನಿಮ್ಗೆ ಏನ್ ಅನಿಸ್ತಿದೆ, ಸೊ ರಿಯಲ್ ಆಗಿ ನಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ದುಡ್ಡು ಮಾಡ್ಬೋದಾ ಇಲ್ವಾ, ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗ್ ಅಥವಾ ರಿಯಲ್ ಆಗಿ ಇದ್ರಲ್ಲಿ ದುಡ್ಡು ಮಾಡ್ಬೋದಾ, ಸೊ ಅಂತ ಒಂದು ರಿವ್ಯೂ ಕೊಡಿ ಸರ್, 1 by 1. ಹಲೋ. ನೆಕ್ಸ್ಟ್ ಸರ್. ಹೆಲೋ ಸರ್. ಹಲೋ. ಹಾ ಸರ್, ಅಮರ್ ರೇಯರ್ ಗೌಡ ಫ್ರಮ್ ಬ್ಯಾಂಗ್ಳೂರ್. ಆಕ್ಚುಲಿ ನಾನು 2020 ಇಂದ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆಪ್ಷನ್ಸ್ ಬಂದ್ಬಿಟ್ಟು ಲಾಸ್ಟ್ 1 year ಇಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟಿಗೆ ಸ್ಟಾಕ್ಸ್ ಅಲ್ಲಿ ಬರೀ ಹಾಗೆ ಸ್ವಿಂಗ್ ಇನ್ವೆಸ್ಟ್ಮೆಂಟ್ ಆ ತರ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಅದ್ರಲ್ಲೇನೋ ನಂಗೆ ಲಾಸ್ ಆಗಿರ್ಲಿಲ್ಲ. ಬಟ್ ಲಾಸ್ಟ್ ಇಯರ್ ನಾನು ಒಂದು 4-5 ಬೇರೆ ಕಡೆ ಕೋರ್ಸ್ಗಳನ್ನೆಲ್ಲ ತಗೊಂಡು ಹತ್ತತ್ರ 3 to 4 lakhs ನಾನು ಕಳ್ಕೊಂಡಿದ್ದೆ. ಅದಾದ್ಮೇಲೆ ಇವಾಗ ನಾನು ಈ ಕೋರ್ಸ್ ಜಾಯ್ನ್ ಆಗಿ 2 months ಆಯ್ತು. ಸೊ ಫ್ರಮ್ 2 weeks ಇಂದ ಐ ಸ್ಟಾರ್ಟೆಡ್ ಅರ್ನಿಂಗ್ ಇನ್ ದಿಸ್ ಆಫ್ಟರ್ ಯುವರ್ ಕ್ಲಾಸ್. ಆಕ್ಚುಲಿ ನಾನು ಹಿಂದೆ ಸೇರಿದ ಕೋರ್ಸ್ ಆಕ್ಚುಲಿ 4-5 ಕೋರ್ಸ್ ನಾನು ಜಾಯ್ನ್ ಆಗಿ ಬೇರೆ ಬೇರೆ ಇದರಲ್ಲಿ ಜಾಯ್ನ್ ಆಗ್ಬಿಟ್ಟು ಎಲ್ಲ ಮಾಡಿದ್ದೆ. ಬಟ್ ಅಲ್ಲಿ ನಂಗೇನು ಯೂಸ್ಫುಲ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ಲರ್ನಿಂಗ್ ತುಂಬಾ ಚೆನ್ನಾಗಿದೆ ಸರ್. ನಿಮ್ಮ ಟ್ಯಾಲೆಂಟ್ಗೆ ಹೆಡ್ಸ್ ಅಪ್ ಸರ್. ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂಡ್ ಇಟ್ಸ್ ವರ್ತ್ ಟು ಜಾಯಿನ್ ದಿಸ್ ಕೋರ್ಸ್ ಅಂಡ್ ವಿ ವಿಲ್ ಲರ್ನ್ ವೆರಿ ಮಚ್ ಹಿಯರ್. ಸರ್ ನಮಸ್ಕಾರ. ಸರ್. ಸರ್ ಮಹೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು. ಸರ್ ಆಕ್ಚುಲಿ ನಾನು ಈ ಕೋರ್ಸ್ ಜಾಯ್ನ್ ಆಗಕ್ಕಿಂತ ಮುಂಚೆ ನಾನು ತುಂಬಾ ಕೋರ್ಸಸ್ ಜಾಯ್ನ್ ಆಗಿದ್ದೀನಿ ಸರ್. ಆಲ್ಮೋಸ್ಟ್ ನನಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 to 3 years ಎಕ್ಸ್ಪೀರಿಯನ್ಸ್ ಇದೆ. ಸೊ ತುಂಬಾ ಕಡೆ ನಾನು ಜಾಯ್ನ್ ಆದಾಗ ಏನಾಗ್ತಿತ್ತು ಅಂದ್ರೆ ಆಫ್ಟರ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ರು. ಆಫ್ಟರ್ ಮಾರ್ಕೆಟ್ ಅಲ್ಲಿ ಅವ್ರು ಏನೇ ಸ್ಟ್ರಾಟಜೀಸ್ ಹೇಳ್ಕೊಟ್ರು ಕೂಡ ಅದು ಕರೆಕ್ಟ್ ಅಂತ ಅನಿಸ್ತಾ ಇತ್ತು. ಸೊ ಈಗ ನಾನು ನಿಮ್ಮ ಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸೇರಿ ಮೇಲೆ ನೀವೇನು ಹೇಳ್ಕೊಡ್ತಾ ಇದ್ರು ಆ ಸ್ಟ್ರಾಟಜೀಸ್ ಲೈವ್ ಮಾರ್ಕೆಟ್ ಅಲ್ಲಿ ಕೂಡ ಎಕ್ಸಾಕ್ಟ್ ಆಗಿ ವರ್ಕ್ ಆಗುತ್ತೆ ಸರ್. ಆಮೇಲೆ ಸ್ಟಾಪ್ ಲಾಸ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಪ್ರಾಫಿಟ್ ಕೂಡ ಸರ್ 1:3, 1:5 ಈಸಿಯಾಗಿ ಬುಕ್ ಮಾಡ್ಬೋದು. ಸೊ ನಾನು ಸ್ಟಿಲ್ ಈಗ ಏನಂದ್ರೆ ಲಾಸ್ಟ್ 1 month ಇಂದ ನಿಮ್ಮ ಕೋರ್ಸ್ ಜಾಯ್ನ್ ಆಗಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಬೋತ್ ಕೋಚಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ. ಸೊ ನನಗೆ ತುಂಬಾ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್, ಇನ್ಮೇಲೆ ನಾವು ಏನಾದ್ರು ಇದ್ರಲ್ಲಿ ಅರ್ನ್ ಮಾಡ್ಬೋದು ಅಂತ. ಯಾಕಂದ್ರೆ ಮುಂಚೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ದುಡ್ಡು ಕಳ್ಕೊಳೋದು ಅಂತ ತಿಳ್ಕೊಂಡಿದ್ದೆ. ಸೊ ಇಲ್ಲಿಗೆ ಜಾಯ್ನ್ ಆಗಿ ಮೇಲೆ ಏನಾದ್ರು ನಾವು ಅರ್ನ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸರ್. ಎನಿ ಟೈಮ್ ಯಾವಾಗ ಕಾಲ್ ಮಾಡಲಿ ಅಥವಾ ಏನೇ ಡೌಟ್ಸ್ ಇದ್ರು ಕೇಳಿದ್ರು ಕೂಡ ಕ್ಲಿಯರ್ ಆಗಿ ಹೇಳ್ಕೊಡ್ತೀರಾ. 1 ಸತಿ ಅಲ್ಲ ಅಂದ್ರೆ 10 ಸತಿ ಹೇಳ್ಕೊಡ್ತೀರಾ.
ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೇಳಿ ಮೇಡಮ್. ಸರ್ ಅದೇ ನಾನು 1 ಇಯರ್ ಮೇಲ್ ಆಗಿದೆ ನಾನು ನಿಮ್ಮ ಅಕಾಡೆಮಿಕ್ ಸೇರ್ಕೊಂಡು. ಆಕ್ಚುಲ್ ಆಗಿ ನೀವು ಮರ್ತ್ಕೊಂಡಿದ್ದೀರಾ ಅನ್ಸುತ್ತೆ, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಸರ್ ಇಷ್ಟು ವರ್ಷದಲ್ಲಿ ನೀವು ಒಂದಿನಾನು ನನ್ಗೆ ಹೇಳ್ಕೊಡಕ್ ಆಗಲ್ಲ ಅಂತ ಹೇಳಿಲ್ಲ, ಅಥವಾ ನನ್ ವಾರಕ್ಕೊಂದ್ಸಲ ನಿಮ್ ತಲೆ ತಿಂತಾ ಇರ್ತೀನಿ. ಆದ್ರೂ ನೀವು ಅಷ್ಟೇ ಪೇಶನ್ಸ್ ಇಂದ ನನ್ಗೆ ಎಷ್ಟೇ ಡೌಟ್ ಇದ್ರು ಟೈಮ್ ಮಾಡ್ಕೊಂಡು ನಂಗೆ ಹೇಳ್ಕೊಡ್ತಿದ್ದೀರಾ. ಮತ್ತೆ ಇವಾಗ ಈ ಕೋರ್ಸ್ ತಗೊಂಡ್ಮೇಲಂತೂ ಇನ್ನೂ ತುಂಬಾ ಚೆನ್ನಾಗಿದೆ ಸರ್. ಡೇ ಬೈ ಡೇ ನಾವು ತುಂಬಾ ಇಂಪ್ರೂವ್ ಆಗ್ತಾ ಇದೀವಿ, ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾ ಇದೆ ಸರ್ ನಮ್ಗೆ. ಟಾರ್ಗೆಟ್ಸ್ ಹೇಗಿದೆ ಮೇಡಮ್ ಒಂದು ಸ್ಟಾಪ್ ಲಾಸ್? ಸರ್ ಅದೇ ನಾವು ಯೂಶಲಿ 1:3 ಬುಕ್ ಮಾಡ್ಕೊಂತೀವಿ ಒಂದ್ ಸ್ವಲ್ಪ, ಬಟ್ ಅದೇ ಹೋಲ್ಡ್ ಮಾಡ್ಬೇಕಷ್ಟೇ. ನಮ್ ಇವಾಗ 1 ಮಂತ್ ಆಗಿದೆಯಲ್ಲ ಲೈವ್ ಕ್ಲಾಸ್, ಐ ಮೀನ್ ನೀವು ಕ್ಲಾಸಸ್ ತಗೊಳ್ತಾ ಇರೋದು. ಸೊ ನಾವ್ ನೆಕ್ಸ್ಟ್ ಅದನ್ನ ಇನ್ಕ್ರೀಸ್ ಮಾಡ್ಕೊಬೇಕು ಸರ್ ನಾವು. ಮಿನಿಮಮ್ 1:5 1:10 ಸಿಗೋ ಎಂಟ್ರೀಸ್ ಇದೆಯಾ? ಇದೆ ಸರ್, ಇದೆ. ಬಟ್ ಅದೇ ನಮ್ಗೆ ಹೋಲ್ಡ್ ಮಾಡ್ಬೇಕಷ್ಟೇ. ನಾವು ಹೋಲ್ಡ್ ಮಾಡೋ ಸೈಕಾಲಜಿ ಬೆಳೆಸ್ಕೋಬೇಕಷ್ಟೇನೆ. ಅದು ನಮ್ ಮೇನ್ ಇದು ಇಂಪ್ರೂವ್ ಮಾಡ್ಕೋಬೇಕಾಗಿದೆ ಸರ್ ನಾವು. ಆದ್ರೆ ಬಿಫೋರ್ ಎಂಟ್ರಿ 1:10 ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಪಕ್ಕಾ ಗೊತ್ತಿರುತ್ತೆ ಸರ್, 1:10 ಹೋಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಆ ಫಿಯರ್ ಇರುತ್ತಲ್ಲ ನಮ್ಗೆ, ಇಷ್ಟು ವರ್ಷದ್ದು ಅದು ಫಿಯರ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೋಬಿಟ್ಟಿದ್ಯಲ್ಲ, ಅದು ತೆಗಿಯಕ್ಕೆ ಟ್ರೈ ಮಾಡ್ತಾ ಇದೀವಿ ಅದು ಸರ್. ಅದು ವೆರಿ ಗುಡ್ ಮೇಡಮ್, ಚೆನ್ನಾಗಿ ಮಾಡ್ಕೊಳ್ಳಿ. ಸರ್ ಹಾಯ್, ನಿವೇದಿತಾ ಅಂತ. ಯಾ ಮೇಡಮ್. ಯಾ ಸರ್, ನಾನು ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ 1 ಇಯರ್ ಇಂದ ಶುರು ಮಾಡಿದ್ದೆ. ಫಸ್ಟ್ ಒಂದ್ 2-3 ಕೋರ್ಸ್ ತಗೊಂಡಿದ್ದೆ. ಅವ್ರು ಯೂಶಲಿ ಕ್ಲಾಸ್ ಆದ್ಮೇಲೆ ಹೇಳ್ಕೊಡ್ತಾರೆ, ಈ ತರ ಆಗಿತ್ತು, ಸೊ ಹಿಂಗ್ ಆಗತ್ತೆ ಅಂತ. ಬಟ್ ಅದನ್ನೇ ನಾವು ಲೈವ್ ಅಲ್ಲಿ ಅಪ್ಲೈ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ. ಸೊ ಕೆಲವರು 1:1 ರಿಸ್ಕ್ ರಿವಾರ್ಡ್ ಹೇಳ್ತಾರೆ. ಬಟ್ ನಾನ್ ಲ್ಯಾಕ್ಸ್ ಟುಗೆದರ್ ಕಳ್ಕೊಂಡಿದ್ದೀನಿ. ಅದಾದ್ಮೇಲೆ ನಿಮ್ ಹತ್ರ ಬಂದು ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ರಿ. ಅವಾಗಿಂದ ತಗೊಂಡು ಈಗ ಒಂದ್ ಲೆವೆಲ್ಗೆ ಯಾವ ಮಟ್ಟಿಗೆ ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ, ಫಿಫ್ತ್ ಟೂಲಿಂದ ಈ ತರಾನು ಮಾಡ್ಬೋದು ಅಂತ ಯಾರು ಹೇಳ್ಕೊಟ್ಟಿಲ್ಲ. ಬಿಕಾಸ್ ನಾನ್ ಯೂಟ್ಯೂಬ್ ಅಲ್ಲಿ ತುಂಬಾ ಕೋರ್ಸಸ್ ಫ್ರೀಯಾಗಿ ನೋಡಿದ್ದೆ, ಎಲ್ಲ ಪ್ರೈಸ್ ಆಕ್ಷನ್ ಹೇಳ್ಕೊಡ್ತಾರೆ ಜಸ್ಟ್. ಬಟ್ ಈ ತರ ಸ್ವಿಂಗ್ಸ್, ಈ ತರ ಫಿಫ್ತ್ ಟೂಲಿಂದ ಯಾರು ಹೇಳ್ಕೊಟ್ಟಿರೋದಿಲ್ಲ. ಸೊ ಈಗ ಕಾನ್ಫಿಡೆನ್ಸ್ ಬರ್ತಿದೆ ಸರ್. ನಾನು ರಿಯಲ್ ಆಗಿ ಈ 1.5 ಮಂತ್ ನೀಟಾಗಿ ಕಲಿತಾ ಇದ್ದೀನಿ. ಸೊ ಇಮಿಡಿಯೇಟ್ ಆಗಿ ಹೋಗಿ ಟ್ರೇಡ್ ಮಾಡೋ ನೆಸೆಸಿಟಿ ಇಲ್ಲ ಅನ್ಕೋತೀನಿ. ಇನ್ನೊಂದು 15 days ನೀಟಾಗಿ ಕಲ್ತ್ಕೊಂಡು ಆಮೇಲೆ ನಿಮ್ಗೆ ಹೇಳ್ದೆ ನಾನು ಬೆಳಿಗ್ಗೆ ಜೂನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಅಂಡ್ ಬೇಸಿಕಲಿ ನೀವು ಅಷ್ಟೇ, ಯಾವಾಗ ಮೆಸೇಜ್ ಮಾಡಿದ್ರು ಐ ಮೀನ್ ರಿಪ್ಲೈ ಮಾಡ್ತೀರಾ. ನಾನು ಗ್ರೂಪ್ ಅಲ್ಲಿ ಮಾತಾಡೋದೇ ಕಡಿಮೆ, ಬಟ್ ಚಾಟ್ ಅಲ್ಲಿ ಕೇಳ್ತಾ ಇರ್ತೀನಿ. ಸೊ ಪೇಷನ್ಸ್ ಆಗಿ ರಿಪ್ಲೈ ಮಾಡ್ತೀರಾ, ಎಲ್ಲಾ ಡೌಟ್ಸ್ ಸಹ ಕ್ಲಿಯರ್ ಮಾಡ್ತೀರಾ. ಥ್ಯಾಂಕ್ಸ್ ಸರ್. ನಿಮ್ ತರ ನಾಲೆಜ್ ನಾನು ನೋಡಿಲ್ಲ. 2-3 ಕೋರ್ಸಸ್ ನಾನ್ ಸಹ ತಗೊಂಡಿದ್ದೀನಿ. ಅವರು ಲೈವ್ ಆಗಿ ಓಪನ್ ಆಗಿ ಸ್ಟ್ರಾಟಜೀಸ್ ಹೇಳ್ಕೊಡೋದಾಗ್ಲಿ, ಅವರೇ ಕಾನ್ಫಿಡೆಂಟ್ ಆಗಿರಲ್ಲ ಬೇಸಿಕಲಿ ಕೇಳಿದ್ರೆ. ಸೊ ನೀವು ಇಲ್ಲಿ ಇದ್ದಂಗ್ ಆನ್ ಫೇಸ್ ಹೇಳ್ತೀರಾ, ಇದೆಲ್ಲ ಹಿಂಗ್ ಹಾಗೆ ಆಗುತ್ತೆ ಅಂತ. ಬಟ್ ಈ ತರ ಕಾನ್ಫಿಡೆನ್ಸ್ ನಾನು ನೋಡಿಲ್ಲ ಯಾರಲ್ಲೂ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ತರ ಇನ್ಸೈಟ್ಸ್. ಇಲ್ಲಿ ಒಂದು ಕ್ವಶನ್ ಮೇಡಮ್, ನಾನು ಏನ್ ಹೇಳ್ಕೊಟ್ಟಿರ್ತೀನಿ ಒಂದು ಸಬ್ಜೆಕ್ಟ್, ಅದು ಲೈವ್ ಅಲ್ಲಿ ವರ್ಕ್ ಆಗ್ತಿದ್ಯಾ? 1:5 ಹೋಗೋದು, 1:10 ಹೋಗೋದು, 1:3 ಹೋಗೋದು ಲೈವ್ ಅಲ್ಲಿ ನಿಮ್ಗೆ ಅಪ್ಲೈ ಆಗ್ತಾ ಸರ್ ಆಬ್ವಿಯಸ್ಲಿ ಸರ್, ಲೈವ್ ಅಲ್ಲಿ ವರ್ಕ್ ಆಗ್ತಿರೋದು. ಬಿಫೋರ್ ಎಂಟ್ರಿನೇ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಿಮ್ಗೆ, ಹಿಂಗ್ ಹೋಗ್ಬೋದು ಟಾರ್ಗೆಟ್, ಇದು ಕರೆಕ್ಟ್ ಎಂಟ್ರಿನಾ ಅಂತ. ಸೊ ಆತರ ಯಾರಿಗೂ ಮಾಡಿಲ್ಲ. ಸೊ ದಟ್ ಈಸ್ ಹೌ ಲೈವ್ ಅಲ್ಲಿ ಅಪ್ಲೈ ಆಗ್ತಾ ಇದೆ ಸರ್. ವೆರಿ ಗುಡ್, ಸೂಪರ್ ಮೇಡಮ್, ಚೆನ್ನಾಗಿ ಮಾಡ್ಕೊಳ್ಳಿ. ಯಾವಾಗೂ ನಮ್ಮ ಸಪೋರ್ಟ್ ಇರುತ್ತೆ. ಓಕೆನಾ? ಹಲೋ ಸರ್, ನಮಸ್ತೆ. ವಸಂತ. ಇದು ಫುಲ್ ಸ್ಟ್ರಾಟಜಿ ಬಿಟ್ಟಿದ್ರಲ್ಲ, ಅದಂತೂ ತುಂಬಾ ಚೆನ್ನಾಗಿದೆ ಸರ್. A to Z ಏನೇನಿದೆ ಬೇಸಿಕ್ ಇಂದ ಎಲ್ಲ ಹೇಳ್ಕೊಟ್ಟಿದ್ದೀರಾ. ಬಟ್ ಕಲಿತಾ ನನ್ಗೆ ಕಾನ್ಫಿಡೆಂಟ್ ಬರ್ತಾ ಇದೆ. ಬಟ್ ಅದಕ್ಕೆ ಇನ್ನೊಂದ್ ಪ್ಲಸ್ ಏನಂದ್ರೆ, ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಟೈಮು ನೀವು ಆಫ್ಟರ್ ಮಾರ್ಕೆಟ್ ಆದ್ಮೇಲೆ ಬಿಫೋರ್ ಮಾರ್ಕೆಟ್ ಮುಂಚೆ ಹೇಳ್ಕೊಡ್ತಿರಲ್ಲ, ಅದಂತೂ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸರ್. ಬಟ್ ಕಾನ್ಫಿಡೆನ್ಸ್ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನೇ ಡೌಟ್ಸ್ ಇದ್ರು ನಮಗೆ ಇವಾಗ ಬೆಳಿಗ್ಗೆ ಸಾಯಂ ತನಕ ಮಾರ್ಕೆಟ್ ಅವರ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಈವ್ನಿಂಗ್ ನಾವು ಕ್ಲಿಯರ್ ಮಾಡ್ಕೋಬಹುದು. ಅದು ಇನ್ನೂ ಚೆನ್ನಾಗಿ ನಮ್ಗೆ ತಲೆಯಲ್ಲಿ ಉಳ್ಕೊಳ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ ಸರ್, ಪುನೀತ್ ಸರ್ ಹೇಳಿ ಸರ್. ಪುನೀತ್ ಸರ್ ಹೇಳಿ ಸರ್. ಸರ್, ನಾನು ಪುನೀತ್ ಅಂತ, ನಾನು ಮಹಾರಾಷ್ಟ್ರದಲ್ಲಿ ಇರೋದು. ಸರ್, ನಾನು ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದ್ಸರಿ ನಾನು ಕೋರ್ಸ್ ನ ಪರ್ಚೇಸ್ ಮಾಡಿದ್ದೆ ಇಲ್ಲಿ. ಆದ್ರೆ ಇಲ್ಲಿ ಮೆಂಟರ್ಸ್ ಗಳು ಇರ್ತಾರಲ್ಲ ಸರ್, ಅವರು ಆಕ್ಚುಯಲ್ ನಾಲೆಡ್ಜ್ ನ ಶೇರ್ ಮಾಡಲ್ಲ ಸರ್ ಅವರು. ಮತ್ತೆ ನಾನು ನಮ್ಮ ನೇಟಿವ್ ಅಲ್ಲೂ ಕೋರ್ಸ್ ಪರ್ಚೇಸ್ ಮಾಡಿದ್ದೆ ಸರ್. ಆದ್ರೆ ಅವರು ಬೇಸಿಕ್ ಇಂದ ಅಡ್ವಾನ್ಸ್ ಅಂತ ಹೇಳ್ತಾರೆ. ಆದ್ರೆ ಅವರು ಆಕ್ಚುಯಲ್ ನಾಲೆಡ್ಜ್ ನ ಅವರು ನಿಜವಾಗ್ಲೂ ಶೇರ್ ಮಾಡಲ್ಲ. ಬ್ಯಾಚ್ ವೈಸ್ ಮಾಡ್ತಾ ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ಅವರು ಅವ್ರು ಮಾಡೋಂತ
ಅವ್ರು ಏನ್ ಮಾಡ್ತಾರೆ ಆ ಟೆಕ್ನಿಕಲ್ ಅನಾಲಿಸಿಸ್ ಅವ್ರು ನಿಜವಾಗ್ಲೂ ಅದು ಹೇಳ್ಕೊಡಲ್ಲ ಸರ್. ಅವ್ರು ಹೇಳ್ಕೊಡ್ತಾರೆ ಅಂತ ಅನ್ಕೊಂತಾರೆ, ನಿಜವಾಗ್ಲೂ ಅದು ಅವ್ರು ನಾಲೆಡ್ಜ್ನ ಒರಿಜಿನಲ್ ನಾಲೆಡ್ಜ್ನ ಅವ್ರು ಶೇರ್ ಮಾಡಲ್ಲ ನಿಜವಾಗ್ಲೂ. ಸರ್ ಇಲ್ಲಿ ನಾವು ನಿಮ್ಮ ಕೋರ್ಸ್ನ ಪರ್ಚೇಸ್ ಮಾಡಿದಾಗ ನೀವೇನ್ ಟ್ರೇಡ್ ಮಾಡ್ತೀರಾ ಅದು ಆಕ್ಚುಯಲ್ ನಾಲೆಡ್ಜ್ನ ರಿಯಲ್ ಆಗಿ ಶೇರ್ ಮಾಡಿದ್ದೀರಾ, ಅದು ತುಂಬಾನೇ ಖುಷಿ ಆಗ್ತದೆ. ಮತ್ತೆ ನೀವು ಈ ಸ್ಟೂಡೆಂಟ್ಸ್ ಗಳಿಗೇನೆ ಅವ್ರನ್ನ ಪ್ರಾಫಿಟಬಲ್ ಟ್ರೇಡರ್ ಆಗಿ ಮಾಡಬೇಕು ಅಂತ ನೀವು ತುಂಬಾನೇ ಎಫರ್ಟ್ ಹಾಕ್ತಿದ್ರೆ ಅದು ತುಂಬಾ ಖುಷಿ ಆಗುತ್ತೆ ಸರ್. ಅದು ಕೆಲವೊಮ್ಮೆ ಅನ್ಸುತ್ತೆ ನೀವು ಸ್ಟೂಡೆಂಟ್ಸ್ ನ ಪ್ರಾಫಿಟಬಲ್ ಮಾಡ್ಬೇಕು ಅಂತ ಸ್ಟೂಡೆಂಟ್ಸ್ ಗಿಂತಾನು ಎಫರ್ಟ್ ಆಗ್ತಾ ಇದ್ದೀರಾ ಸರ್. ಅದು ಮತ್ತೆ ನಿಮ್ಮ ಡೌಟ್ ಸೆಷನ್ ಅಷ್ಟೇ, ನೀವು ತುಂಬಾನೇ ನೀಟಾಗಿ ಹೇಳ್ಕೊಡ್ತೀರಾ. ಮತ್ತೆ ಮಾಸ್ಟರ್ಸ್ ಲೆವೆಲ್ ಅಲ್ಲಿ ಅಂದ್ರೆ ನಮಗೆ ಮುಂಚೆ ಅಷ್ಟು ಶೇರ್ ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗ್ ಅಂತಾನೆ ಅನ್ಕೊಂಡಿದ್ವಿ ನಾವು ಸರ್. ಆದ್ರೆ ನಿಮ್ಮ ಇದ್ರಲ್ಲಿರುವಂತಹ ಕೋರ್ಸ್ ಅಲ್ಲಿ ಇರುವಂತಹ ಸ್ಟ್ರಾಟಜೀಸ್, ಆ ಟೆಕ್ನಿಕಲ್ ಅನಾಲಿಸಿಸ್, ಯೂಜ್ ಟಾರ್ಗೆಟ್ ಸಿಗುತ್ತಲ್ಲ ಸರ್, ಅದು ಹೋಗೋ ಪ್ಯಾಟರ್ನ್ ಸಹ ನಮಗೆ ನೀವು ಹೇಳ್ಕೊಟ್ಟಿದ್ದೀರಾ. ಯೂಜ್ ಟಾರ್ಗೆಟ್ ನ ಅದು ಹೇಗೆ ಅದು ರೀಚ್ ಆಗುತ್ತೆ, ಅದು ಯಾವ ತರ ಪ್ಯಾಟರ್ನ್ ಮಾಡ್ಕೊಂಡು ಹೋಗುತ್ತೆ ಅದೆಲ್ಲ ಹೇಳ್ಕೊಟ್ಟಿದ್ದೀರಲ್ಲ ಸರ್, ಅದು ತುಂಬಾನೇ ಖುಷಿ ಆಗುತ್ತೆ ಸರ್. ಮತ್ತೆ ರಿಸ್ಕ್ ರಿವಾರ್ಡ್ ರೇಷನ್ ತುಂಬಾನೇ ಚೆನ್ನಾಗಿದೆ ಸರ್. Hello, sir. Yeah, yeah. Yes, sir. Basically, I'm from Andhra, but I don't know Kannada. But by seeing this, all the concept I'm understanding. And like language is not an issue. We can by seeing that concept, we can understand everything. Sir, I have started studying in 2023. Within 6 months, almost lakhs of lakhs, I have lost money, sir. I don't know. Something happened. Sir, Yes, sir. earlier I used to trade in the by myself. After losing the money, I used to use in indicators. After learning this course, without the indicator, I'm taking entries. I know where to take entries, where to take exit. Either it is 1:3 or 1:5 or 1:10. I learned from basics to master. Still, I'm learning. I'm very happy, sir. I know trading. Now I will teach my family members also, like where to take entry and where to take exit. Thank you so much for your support. And I texted many times during night times also without hesitating, without with your presence. Really hands up, sir. Really, thank you so much. Hi, sir. Yeah, hello, madam. ಸರ್, ನಾನು ಪ್ರೀವಿಯಸ್ಲಿ ನಿಮ್ಮ ಕೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಕೋರ್ಸ್ ತಗೊಂಡಿದ್ದೆ. ಸೊ ಅಲ್ಲಿ ಕೂಡ ನನಗೆ ಫಿಬ್ ಮತ್ತೆ ಟ್ರೆಂಡ್ ಲೈನ್ ಕಾನ್ಸೆಪ್ಟ್ಸ್ ಇತ್ತು. ಬಟ್ ದೆನ್ ಅಲ್ಲಿ ನಮಗೆ 1:1 ಅಷ್ಟೇ ಇರ್ತಾ ಇತ್ತು ಸರ್ ಟಾರ್ಗೆಟ್. ಸೊ ನನಗೆ ಒಂದು ಲಾಟಲ್ಲಿ ನಾನು 2,000 ಒಂದಿನ ಪ್ರಾಫಿಟ್ ಮಾಡಿದೆ ಅಂತಂದ್ರೆ ಇನ್ನೊಂದು ದಿನ 3,000 to 4,000 ಲಾಸ್ ಮಾಡ್ಕೋತಾ ಇದ್ದೆ ನಾನು. ಸೊ 3 days ಪ್ರಾಫಿಟ್ ಆದರೆ ನನಗೆ 2 days ಲಾಸ್ ಆಯಿತು ಅಂದರೂ ನನ್ 3 days ಬಂದಿರೋ ಪ್ರಾಫಿಟಲ್ಲೂ ನನಗೆ ಇರ್ತಾ ಇರಲಿಲ್ಲ. ಎಕ್ಸ್ಟ್ರಾ ಅದ್ರ ಮೇಲೇ ಲಾಸ್ ಆಗ್ತಾ ಇತ್ತು. ಫಿಬ್ದು ಮತ್ತೆ ಟ್ರೆಂಡ್ ಲೈನ್ದು ರಿಯಲ್ ಪೊಟೆನ್ಷಿಯಲ್ ಏನು ಅನ್ನೋದನ್ನ ಅವ್ರು ನಮ್ಗೆ ಹೇಳೇ ಕೊಟ್ಟಿರ್ಲಿಲ್ಲ, ಅದನ್ನ ಬಿಟ್ಕೊಟ್ಟೇ ಇರ್ಲಿಲ್ಲ ಅವರು. ಸೊ ಇಲ್ಲಿ ಜಾಯಿನ್ ಆದ್ಮೇಲೆ ಸೇಮ್ ಕಾನ್ಸೆಪ್ಟ್ಸ್ ಅಂತ ನಾನು ಅನ್ಕೊಂತ ಇದ್ದೆ. ಬಟ್ ದೆನ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಆ ಕಾನ್ಸೆಪ್ಟ್ಸ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆನೆ ನನಗೆ ಅದು ಎಷ್ಟು ಪವರ್ಫುಲ್ ಆಗಿದೆ ಫಿಬ್ ಅನ್ನೋದು ಅದು ಗೊತ್ತಿದ್ರೇನೆ ಸಾಕು ಅಂತ ನೀವು ಅಷ್ಟು ಸತಿ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ಒಂದು ರೀಸನ್ ಇದೆ ಅನ್ನೋದು ನಂಗೆ ನೀಟಾಗಿ ಅರ್ಥ ಆಯ್ತು ಸರ್. ಇವತ್ತಿಗೂ ನಾನು ಪೇಪರ್ ಟ್ರೇಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಫೋಮೋ ಇದೆ ನನಗೆ. ಬಟ್ ಆದ್ರೆ ನಾನು ಇವತ್ವರ್ಗುನು ಎಲ್ಲ ಟ್ರೇಡ್ಸು ನಾನು ಫಿಬ್ಬಲ್ಲೇ ಸರ್ ಮಾಡ್ತಾ ಇರೋದು. ಫಿಬ್ ಮತ್ತೆ ಟ್ರೆಂಡ್ ಲೈನ್ ಎರಡು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಟೂಲ್ಸ್. ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಬೇಸಿಕ್ ಇಂದ ಯಾರಿಗೇನು ಗೊತ್ತಿಲ್ದಿರೋ ಲೇಮ್ಯಾನ್ ಟರ್ಮ್ಸ್ ಅಲ್ಲಿ ನೀವು ಅಷ್ಟು ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಕ್ಲಾಸಸ್ ಅಲ್ಲೂ ಅಷ್ಟೇ ಅಷ್ಟು ಜನ ಡೌಟ್ಸ್ ಕೇಳ್ತಾರೆ. ಬಟ್ ನಾನು ಆಕ್ಟಿವ್ ಆಗಿರಲ್ಲ. ಬಟ್ ಆಲ್ಸೋ ಎಲ್ಲಾನು ನಾನು ಕೇಳಿಸ್ಕೊಂತ ಇರ್ತೀನಿ, ಎಲ್ಲಾನು ನೋಟಿಸ್ ಮಾಡ್ಕೊಂಡು ಎಲ್ಲ ನೋಟ್ ಮಾಡ್ಕೊಂಡು ಟ್ರೇಡಲ್ಲಿ ನಾನು ಅದನ್ನೆಲ್ಲಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಸರ್. ಇವತ್ತು ನನಗೆ 1:3ಗೆ ನಾನು ಮಿನಿಮಮ್ ನಾನು ಆರಾಮಾಗಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಸರ್. ಸೊ ಆ ಕಾನ್ಫಿಡೆನ್ಸ್ಗೆ ನಿಮ್ಮ ಕಾನ್ಸೆಪ್ಟ್ಸು ನೀವು ಹೇಳ್ಕೊಟ್ಟಿರೋದೇ ಕಾರಣ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ನಾಲೆಡ್ಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತು ಫಸ್ಟ್ ಸತಿ ನೀವು ಮಾತಾಡ್ತಿರೋದು. ಹಾ ಸರ್, ಹೌದು. ಆಲ್ವೇಸ್ ಬಿ ಓಪನ್ ಅಪ್ ಮೇಡಮ್, ಓಕೆನಾ? ಯಾವುದೇ ರೀತಿ ಡೌಟ್ಸ್ ಬಂದು ಕೇಳಿ, ಓಕೆನಾ? ಫೀಲ್ ಫ್ರೀ ಆಗಿ ಶೋರ್ ಸ್ಟಾರ್ಟ್. ಸರ್. ಯಾ, ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು ಸರ್. ಸರ್, ನಾನು ಮಹೇಶ್ ಅಂತ ಸರ್ ಸರ್, ನಮಸ್ತೆ. ಮಹೇಶ್ ಹೇಳಿ ಸರ್. ಅದೇ ಸರ್, ನಿಮಗೆ ಮೊದಲೇ ಹೇಳಿದ್ನಲ್ಲ, ಒಂದು ಪರ್ಸನಲ್ ಇದರಿಂದ ಟ್ರೇಡ್ ಮಾಡ್ತಾ ಇಲ್ಲ. ಯಾ ಬಟ್ ಯಾ ನಿಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಬೆಳಿಗ್ಗೆ ಮತ್ತೆ ಈವ್ನಿಂಗ್ ನೀವೇನ್ ಕ್ಲಾಸ್ ಮಾಡ್ತಾ ಅದನ್ನ ನಾನು ಕೇಳ್ಕೊಳ್ತಾ ಇರ್ತೀನಿ, ಬಟ್ ಯಾವತ್ತೂ ಮಾತಾಡಿಲ್ಲ.
ಇವತ್ತೇ ಫಸ್ಟೇ ಮಾತಾಡ್ತಾ ಇರೋದು ಸರ್. ಯಾಕೆಂದರೆ ಇದು ಬರೋಕ್ಕಿಂತ ಮುಂಚೆನೇ ಹೆಚ್ಚು ಕಮ್ಮಿ ನಾನು ಅಕೌಂಟ್ ಹ್ಯಾಂಡ್ಲಿಂಗು ಮತ್ತು ಸಾಫ್ಟ್ವೇರ್ಗಳು ಟಿಪ್ಸ್ಗಳು ತೊಗೊಂಡು ಆಲ್ಮೋಸ್ಟ್ ಒಂದು 10 lakh ಕ್ಲಾಸ್ ಮಾಡ್ಕೊಬಿಟ್ಟೆ ಸರ್. ಆ್ಯಕ್ಚುಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು. ಆ ಲಾಸ್ಟಿಂದ ಸ್ವಲ್ಪ ನಂಗೆ ಇನ್ನೂ ಬರೋದಕ್ಕೆ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಸರ್. ಅದೊಂದಕ್ಕೋಸ್ಕರ ನಾನು ಟ್ರೇಡ್ ಮಾಡೋಕೆ ಆಗ್ತಾ ಇಲ್ಲ, ಯಾಕೆಂದರೆ ಅಲ್ಲಿ EMI ಕಟ್ಟೋದಕ್ಕೆಲ್ಲ ಆಗ್ತಾ ಇಲ್ಲ. ಬಟ್ ನಿಮ್ಮ ಒಂದು ಕೋರ್ಸ್ ತಗೊಂಡ್ಮೇಲೆ ಇಲ್ಲ ನಾನು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು ಅಂತ ಒಂದು ಭರವಸೆ ಇದೆ ಸರ್. ಎಲ್ಲ ಒಂದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಿಂದ. ಥ್ಯಾಂಕ್ ಯು ಸರ್. ಹಲೋ ಸರ್. ಹಲೋ ಮೇಡಮ್. ಸರ್ ನನ್ನ ಹೆಸರು ಶ್ರೀವಿದ್ಯಾ ಅಂತ. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರೋದು ನೋಡಿ ಬೇಸಿಕ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದು, ಈವನ್ ಮಾಸ್ಟರ್ ಕ್ಲಾಸ್ಗೂ ಜಾಯ್ನ್ ಆಗಿದ್ದೀನಿ. ಈ ತರ ಮಾರ್ನಿಂಗ್ ಪ್ರೀ ಸ್ಟ್ರಕ್ಚರ್ ಪ್ಲಾಟ್ ಮಾಡೋದು ಮತ್ತೆ ಈ ತರ ನೈಟ್ ಕ್ಲಾಸ್ ಹೇಳಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋದು ಇದುವರೆಗೂ ಯಾರು ಈ ತರ ಮಾಡಿಲ್ಲ ಸರ್. ಮತ್ತೆ ನಿಮ್ ಪೇಶನ್ಸ್, ಡೆಡಿಕೇಶನ್ ಅದು ಯಾರಿಗೂ ಈ ತರ ಇಲ್ಲ. ಆಮೇಲೆ ಎಷ್ಟೇ ಡೌಟ್ಸ್ ಕೇಳಿದ್ರು ಪೇಶನ್ಸ್ ಇಂದ ರಿಪ್ಲೈ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ನ ಮೆಂಟರ್ ಆಗಿ ಪಡೆಯಕ್ಕೆ ತುಂಬಾ ಅದೃಷ್ಟ ಮಾಡಿದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಹೇಳಿ ಸರ್. ಸರ್ ನಿಮ್ ಕೋರ್ಸ್ ನಾನು ಈ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದಾಗ ನೋಡ್ತಿದ್ದೆ. ಇದು ಹೆಂಗ್ 1:3 ಅಂತಾನೆ ಹೇಳ್ತಾರೆ, ಹೆಂಗ್ 1:7 ಅಂತಾನೆ ಹೇಳ್ತಾರೆ. ಇದೇ ಡೌಟ್ ಇತ್ತು ಸರ್ ನನಗೆ ಜಾಸ್ತಿ. ಈ ತರ ಯಾರು ಲೈವ್ ಅಲ್ಲಿ ಈ ತರ ಬುಕ್ ಮಾಡೋ ತರ ಯಾರು ವಿಡಿಯೋನು ಅಪ್ಲೋಡ್ ಮಾಡಲ್ಲ, ಆಮೇಲೆ ರೀಸನ್ ಹೇಳಲ್ಲ. ಆ ತರ ನೀವು ಕರೆಕ್ಟ್ ಆಗಿ 1:3 ಬುಕ್ ಆಗುತ್ತೆ, 1:7 ಹೋಗುತ್ತೆ ನೋಡಿ. ಈ ತರ ಇಷ್ಟು ನೀಟಾಗಿ ನೀವು ಹೇಳ್ತಾ ಇದ್ ನೋಡಿ ನನಗೆ ಕೋರ್ಸ್ ಮಾಡ್ಬೇಕು ಅಂತ ಇತ್ತು. ಬಟ್ ನೀವು ಬಿಟ್ಟಾದ್ಮೇಲೆ ಒಂದು 15 days ಲೇಟ್ ಆಗಿ ನಾನು ಬೈ ಮಾಡಿದ್ದು. ಬಟ್ ನಾನ್ ನಿಮ್ನ 1 year ಇಂದ ಫಾಲೋ ಮಾಡ್ತಾ ಇದ್ದೀನಿ. ಆ ಕೋರ್ಸ್ ಬೈ ಮಾಡಿ ವಿಡಿಯೋ ಎಲ್ಲ ಆಲ್ಮೋಸ್ಟ್ ನೋಡಿದೀನಿ. ಅಂದ್ರೆ ಒಂದೊಂದ್ ಕಾನ್ಸೆಪ್ಟ್ ನೀವ್ ಹೇಳ್ಕೊಟ್ಟಿರೋದ್ನ ನಾವಿಲ್ಲಿ ಲೈವ್ ಅಲ್ಲಿ ಅಂದ್ರೆ ನಾನು ಫಸ್ಟ್ ವೀಕ್ ಏನು ಮಾಡಿಲ್ಲ, ಬರೀ ನೋಡ್ತಾ ಇದೆ ಏನಾಗುತ್ತೆ ಚಾರ್ಟ್ ಅಲ್ಲಿ ಎಂಟ್ರಿ ಬಂದ್ರೆ ಯಾವ ತರ ಅದು ಟಾರ್ಗೆಟ್ ಹಿಟ್ ಆಗುತ್ತೆ ಅನ್ನೋದನ್ನೇ ವೆಯ್ಟ್ ಮಾಡ್ತಾ ಇದೆ. ಎಂಟ್ರಿ ಏನು ಮಾಡಕ್ ಹೋಗಿಲ್ಲ, ಫಸ್ಟ್ ಬ್ಯಾಕ್ ಟೆಸ್ಟ್ ಮಾಡ್ಬಿಡೋದ ಅಂತ. ಬಟ್ ಎಲ್ಲಾ ಬ್ಯಾಕ್ ಟೆಸ್ಟ್ ಮಾಡಿದ್ ಎಲ್ಲಾನು ಟಾರ್ಗೆಟ್ 1:3, ಅಲ್ಲಿಂದ 1:7 ಅದ್ ನೀವೇನ್ ಹೇಳ್ಕೊಟ್ಟಿದ್ದೀರಾ ಅದು ಎಂಟ್ರಿ ಬಂದ್ರೇನೆ ಎಂಟ್ರಿ ಮಾಡ್ತಾ ಇರೋದು. ಸೊ ಆ ಕಾನ್ಸೆಪ್ಟ್ ತುಂಬಾ ಸಖತ್ ಕಾನ್ಸೆಪ್ಟ್ ಸರ್. ಯಾಕೆಂದ್ರೆ ನಾನು ನಿಮ್ ಇನ್ಸ್ಟಾಗ್ರಾಮ್ ನೋಡ್ ಬಂದಿದ್ದು ಈ ತರಾನೇ ಇರುತ್ತಾ, ನಾನು ಈ ತರ ಮಾಡಕ್ ಆಗುತ್ತಾ, ಬುಕ್ ಮಾಡಕ್ ಆಗುತ್ತಾ ಅನ್ನೋ ಡೌಟೇ ಇತ್ತು ನನಗೆ. ನಾನು ಯಾಕೆಂದ್ರೆ ಪ್ರೀವಿಯಸ್ಲಿ ಸ್ಟಾಪ್ ಲಾಸ್ ತಗೊಂಡೇ ಸುಸ್ತಾಗ್ಬಿಟ್ಟಿದೆ ನನಗೆ. ಅಂದ್ರೆ ಕಾನ್ಫಿಡೆನ್ಸ್, ಇವಾಗ ಎಂಟ್ರಿ ಬಂದ್ರು ಕಾನ್ಫಿಡೆನ್ಸ್ ಬರ್ತಾ ಇರ್ಲಿಲ್ಲ, ಎಂಟ್ರಿ ಮಾಡೋಣ ಬೇಡವಾ ಅನ್ನೋ ತರ. ಬಟ್ ನಿಮ್ದು 1 week ಬ್ಯಾಕ್ ಟೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಿದ್ದು. ಎಂಟ್ರಿ ಬಂದ್ರೇನೆ ಎಂಟ್ರಿ ಮಾಡೋದು, ಇಲ್ಲ ಅಂದ್ರೆ ನಮಗ್ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಮೊದ್ಲೇ ಗೊತ್ತಾಗುತ್ತೆ. ಆ ತರ ಕಾನ್ಸೆಪ್ಟ್ ಇದೆ ನಿಮ್ ಹತ್ರ. ನೀವ್ ಹೇಳ್ಕೊಟ್ಟಿರೋದನ್ನ ಕರೆಕ್ಟ್ ಆಗಿ ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಸಕ್ಸಸ್ಫುಲ್ ಆಗಿ ಹೋಗ್ಬೋದು ಸರ್. ತುಂಬಾ ಸಖತ್ ಕಾನ್ಸೆಪ್ಟ್ ಇದೆ. ವಾಟ್ಸ್ಆಪ್ ಸರ್. ಸೂಪರ್ ಸರ್. ಹಲೋ ಸರ್, ಇನ್ನೊಂದ್ ಹೇಳೋದ್ ಮರ್ತೆ ನಾನು. ಅದೇ ನೀವು ಡೈಲಿ ಕ್ಲಾಸ್ ಮಾಡ್ತೀರ ಸರ್, ಅದಂತೂ ಸಖತ್ ಸರ್. ನಮ್ಗೆ ಅದ್ರಿಂದ ಇನ್ನೊಂದ್ ಸ್ವಲ್ಪ ನಾಲೆಡ್ಜ್ ಗೇನ್ ಆಗ್ತಿದೆ ಸರ್. ಯಾಕೆಂದ್ರೆ ಯಾರು ಕೋರ್ಸ್ ಬೈ ಮಾಡಾದ್ಮೇಲೆ ರೆಸ್ಪಾನ್ಸ್ ಮಾಡೋದು ಒಂದ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ನಾನು ಯಾವಾಗಾದ್ರೂ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತೀರಾ. ಮತ್ತೆ ಸಖತ್ ಸರ್, ಅದು ಮಾರ್ನಿಂಗ್ ಕ್ಲಾಸ್ ಮತ್ತೆ ಈವ್ನಿಂಗ್ ಕ್ಲಾಸ್ ಏನೇ ಡೌಟ್ ಇದ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್. ಆ ಡೌಟ್ ನಮ್ಗ ಅದು ಎಷ್ಟ್ ಸತಿ ಯೋಚನೆ ಮಾಡಿದ್ರು ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ನೀವು ಏನೋ ಒಂದು ಅದ್ರಲ್ಲಿ ಏನಿದೆ ಟೆಕ್ನಿಕಲ್ ಅನಾಲಿಸಿಸ್ ಹೆಂಗ್ ಮಾಡ್ಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ಮಾಡ್ತೀರಾ ಸರ್. ತುಂಬಾ ನಾಲೆಡ್ಜ್ ಇದೆ. ಸಖತ್ ಸರ್, ಸೂಪರ್ ಕಾನ್ಸೆಪ್ಟ್ ಸರ್. ಆದ್ರೆ ಇವಾಗ 1:10 ಬುಕ್ ಮಾಡೋ ಒಂದು ಕೆಪಾಸಿಟಿ ಬಂದಿದೆಯಾ? 1:5? ಬಂದಿದೆ ಸರ್. 1:3 ಮೇಲೆ ವೆಯ್ಟ್ ಮಾಡೋಷ್ಟು ಯಾರು ನಾನ್ ವೆಯ್ಟ್ ಮಾಡ್ತಾ ಇರ್ಲಿಲ್ಲ ಮೊದ್ಲು. ಅಂದ್ರೆ ನಿಮ್ ಕೋರ್ಸ್ ಬೈ ಮಾಡೋಕ್ಕಿಂತ ಮುಂಚೆ ಬೇರೆ ತರಾನೇ ಟ್ರೇಡಿಂಗ್ ಮಾಡ್ತಿದ್ದೆ. ಕೋರ್ಸ್ ಬೈ ಮಾಡಾದ್ಮೇಲೆ 1:3 ವೆಯ್ಟ್ ಮಾಡಿ ಅದ್ರ ಮೇಲೆ ಏನ್ ಇದೆ ಅಂದ್ರೆ ಟಾರ್ಗೆಟ್ ಏನಿದೆ ಅಲ್ಲಿ ವೆಯ್ಟ್ ಮಾಡೋಷ್ಟು ಇವಾಗ ಒಂದ್ ಸ್ವಲ್ಪ ಪೇಷನ್ಸ್ ಇದೆ ಸರ್. ಅಂದ್ರೆ ನಿಮ್ ಕಾನ್ಸೆಪ್ಟ್ ಅದೇ ನೋಡಿದ್ಮೇಲೆ ಸಖತ್ ಸರ್. ಟಾರ್ಗೆಟ್ ರೀಚ್ ಆಗುತ್ತೆ ಸರ್, ಆಲ್ಮೋಸ್ಟ್ ಟಾರ್ಗೆಟ್ ರೀಚ್ ಆಗುತ್ತೆ. ಅಂದ್ರೆ ಡೇ ಇಂಡಸ್ಟ್ರಿಯಲ್ ಆದ್ರೂ ರೀಚ್ ಆಗಿರುತ್ತೆ ಸರ್. Patience is very much important. ಹೌದು ಸರ್, ಹೌದು. Very good sir, super. Thank you sir. Next sir. ಹಾಯ್ ಸರ್. Hi sir. ಸರ್ ನನ್ನ ಹೆಸರು ಗೋವರ್ಧನ್ ಅಂತ. Yeah. ಸರ್ ನಾನು ಕ್ಲಾಸ್ಗೆ ಜಾಯ್ನ್ ಆಗಿ ಒಂದು 3 days ಆಗಿರ್ಬೇಕು ಇವತ್ತಿಗೆ. Okay. ಬಟ್ ಸರ್ ನಿಮ್ದು ನಾನು ಒಂದು 2 videos ನೋಡಿದ ತಕ್ಷಣ ಸರ್ 8,000 ಏನು ಅಲ್ವೇ ಇಲ್ಲ ಸರ್. ನಿಮ್ ಕೋರ್ಸ್ ತಗೊಂಡು ನಾನು 8,000 ನಾನು ಫಸ್ಟ್
ತುಂಬಾ ಯೋಚನೆ ಮಾಡ್ತಾ ಇದ್ದೆ ಏನಪ್ಪ 8,000 ಹೇಳ್ಕೊಡ್ತಾರೋ ಇಲ್ವೋ ಆನ್ಲೈನ್ ಅಲ್ಲಿ ಹೇಗೆ ಅಂತ. ಬಟ್ 2 ವಿಡಿಯೋಸ್ ನೋಡಿದ ತಕ್ಷಣ ಸರ್ ಹ. 8,000 ಏನು ಅನ್ಸಿಲ್ಲ ಸರ್. ಸೀರಿಯಸ್ಲಿ ತುಂಬಾ ಸಖತ್ತಾಗಿ ಹೇಳ್ಕೊಟ್ಟಿದ್ದೀರಾ ಸರ್, ತುಂಬಾ ಡೀಪ್ ಆಗಿ ಹೇಳ್ಕೊಟ್ಟಿದ್ದೀರಾ ಸರ್. ನಾನು ಒಂದು 4-5 ಕಡೆ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ಅದು ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಹ. ಬಟ್ ಎದ್ರೆ ಸರ್ ನೀವು ಹಿಂಗ್ ಹೇಳ್ಕೊಡ್ತೀರಾ, ಆತರ ಹೇಳ್ಕೊಡೋದು ಯಾರು ಇಲ್ಲ ಸರ್, ಯಾರು ಹೇಳ್ಕೊಡೋದು ಇಲ್ಲ ಸರ್. ನನ್ಗೆ ಗೊತ್ತಿರೋ ತರ ನಾಲೆಡ್ಜ್ ಹೇಳ್ಕೊಡಲ್ಲ ಸರ್. Yeah. ಜಸ್ಟ್ ಸರ್ ನನ್ಗೆ ಗೊತ್ತಿರೋ ತರ ಅವ್ರಿಗೆ ಗೊತ್ತಿರಲ್ಲ, ಸುಮ್ನೆ ಕ್ಲಾಸಸ್ ಮಾಡ್ತಾರೆ, ಸುಮ್ನೆ ನಮ್ಮ ಹತ್ರ ದುಡ್ಡುಗಳು ಇಸ್ಕೋತಾರೆ, 1 week ಅಲ್ಲಿ ಕ್ಲಾಸಸ್ ಮುಗಿಸ್ತಾರೆ, ಆಯ್ತಪ್ಪ ಬಾಯ್ ಅಷ್ಟೇ. ಬಟ್ ನಾನು ಸ್ವಲ್ಪ ಸರ್ 25,000 30,000 ಎಲ್ಲ ಕೊಟ್ಟು ತಗೊಂಡಿದ್ದೀನಿ ಕೋರ್ಸಸ್ ನಾನು. ಅದ್ರಲ್ಲಿ ನಿಮ್ಗೆ ಸಬ್ಜೆಕ್ಟ್ ಜಾಸ್ತಿ ಇದೆಯಾ? ನನ್ನ ಹತ್ರ ಜಾಸ್ತಿ ಇದೆಯಾ ಸಬ್ಜೆಕ್ಟ್, ರಿಯಲ್ ಸಬ್ಜೆಕ್ಟ್? ಸರ್ ಹೇಳ್ತಿಲ್ವ ಸರ್, ಅವ್ರು ನಿಮ್ ಮುಂದೆ ಅವ್ರದ್ದು ಏನೂ ಇಲ್ಲ ಸರ್, ಅವ್ರದೆಲ್ಲ ಫುಲ್ಲು ಖಾಲಿ ಓಪನ್ ಆಗಿ ಹೇಳ್ತಾ ಇರೋದು ಸರ್, ಏನೂ ಇಲ್ಲ ಅವ್ರದ್ರಲ್ಲಿ. 8,000 ಹೇಳ್ತಿಲ್ವ ಸರ್, ಈ ಟೂ ವಿಡಿಯೋಸ್ ನೋಡಿದ ತಕ್ಷಣ 8,000 ನನ್ಗೆ ಏನು ಅನ್ಸ್ಲೇ ಇಲ್ಲ, ವಾವ್ ಅನಿಸ್ಬಿಡ್ತು ಸೀರಿಯಸ್ ಆಗಿ. ಅಷ್ಟು ಖುಷಿ ಆಯ್ತು ಸರ್ ನನಗೆ. ವೆರಿ ಗುಡ್ ಸರ್, ಸೂಪರ್. ಚೆನ್ನಾಗಿ ತುಂಬಾ ಥ್ಯಾಂಕ್ ಯು ಸರ್. ಫುಲ್ ವಿಡಿಯೋಸ್ ಹೌದು ಸರ್, ನೋಡಿ. ನಾನು ಜಸ್ಟ್ ಹೌದು ಸರ್, ನಾನು ಜಸ್ಟ್ 3 ವಿಡಿಯೋಸ್ 4 ವಿಡಿಯೋಸ್ ಅಷ್ಟೇ ನಾನು ನೋಡಿರೋದು. ಫುಲ್ಲು ಸರ್ ನಿಮ್ದು 36 37 ವಿಡಿಯೋಸ್ ಇದೆಯಲ್ಲ, ಅದೆಲ್ಲ ಫುಲ್ ನೋಡೋಷ್ಟಲ್ಲಿ ಫುಲ್ಲು ಎಕ್ಸ್ಪೋರ್ಟ್ ಆಗ್ಬಿಡ್ತೀನಿ ಅನಿಸ್ತಾ ಇದೆ, ಫೀಲ್ ಬರ್ತಾ ಇದೆ ಆಲ್ರೆಡಿ. ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು ಸರ್, ಓಕೆನಾ? ಸೊ ಡಿಸಿಪ್ಲೈನ್ ಖಂಡಿತ ಆಗಿ ಸರ್, ಖಂಡಿತ ಸರ್. ನೀವು ಡೈಲಿ ಕ್ಲಾಸಸ್ ನ ಅಟೆಂಡ್ ಮಾಡಿ ತಪ್ಪದೆ, ಓಕೆನಾ? ಸರ್ ಡೈಲಿ ಒಂದು 3,000 4,000 ಸರ್, ಒಂದು 5 lakhs ಮೇಲೆ ನಾನು ಲಾಸ್ಟ್ 1 year ಇಂದ ಲಾಸ್ ಆಗಿರೋದು ಸರ್. 5 lakhs ಮೊನ್ನೆ ನಿಮಗೆ ಕ್ಲಾಸ್ ಸರ್ ಜಾಸ್ತಿ, ಮೋರ್ ದೆನ್ 5 lakhs ಲಾಸ್ ಆಗಿದೆ. ಲಾಸ್ ಆಗಿದೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ. ಓಕೆ. ಬಟ್ ನಿಮ್ ಮೊನ್ನೆ 2 days ಇಂದ ನಿಮ್ ಕ್ಲಾಸ್ ನೋಡ್ತಾ ಇರೋದಕ್ಕೆ ಸರ್, ನೆನ್ನೆನೂ ಪ್ರಾಫಿಟಬಲ್, ಇವತ್ತು ಪ್ರಾಫಿಟಬಲ್. ನಿಮ್ದು ವಿಡಿಯೋ ನೋಡ್ಕೊಂಡೆ ನಾನು ನೆನ್ನೆ ಇವತ್ತು ಎಂಟ್ರಿ ಆಗಿದ್ದು. ಆಮೇಲೆ ಸರ್ ಎಲ್ಲಿಗೆ ಎಕ್ಸಿಟ್ ಆಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ ಕರೆಕ್ಟ್ ಆಗಿ, ಅಂದ್ರೆ ಯಾವ ತರ ಅನಾಲಿಸಿಸ್ ಮಾಡ್ಕೊಂಡು ಯಾವ ತರ ಪೀಸ್ ಆಗಿ ಕೂತ್ಕೋತಾ ಇದ್ದೀನಿ 2 days ಇಂದ, ಏನು ಟೆನ್ಷನ್ ಇಲ್ಲ, ಪೀಸ್. ವೆರಿ ಗುಡ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ಸರ್ ನಿಮ್ ವಿಡಿಯೋಸ್ಗಳು ನೋಡ್ತಾರೆ, ತುಂಬಾ ಖುಷಿ ಆಗುತ್ತೆ ಸರ್. ಯಾರಾದ್ರೂ ತಗೋಬೇಕಂತಿದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಆರಾಮಾಗಿ 8,000 ಕೊಟ್ಟು ಆರಾಮಾಗಿ ಪರ್ಚೇಸ್ ಮಾಡಿ. ವರ್ತೇಬಲ್, ಇಟ್ಸ್ ವರ್ತೇಬಲ್, 100% 200% ವರ್ತೇಬಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.